ಅಯ್ಯ, ಇವಳೇನ್ ಪ್ರಜಾಕೀಯ 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 ಅಂತ ಹಚ್ಚಿಬಿಟ್ಟಿದ್ದಾಳು. ಇವಾಗ ಹೋಗಿ ಯಾರ ಬಾಯಿಗಾರು ಕೇಳು, ರಾಜಕೀಯ ಅಂದ ತಕ್ಷಣ ಬರೋದೇ ಈಗಿರೋ ಬಲಾಢ್ಯ ಪಕ್ಷಗಳ ಹೆಸರೇ ಹೊರ್ತು ನೀನ್ ಹೇಳೋ ಪ್ರಜಾಕೀಯದ ಹೆಸರಲ್ಲ. ಹೌದಲ್ವಾ? ಈಗಿರೋ ಬಲಾಢ್ಯ ರಾಜಕೀಯ ಪಕ್ಷಗಳ ಹೆಸರೇ ಬರ್ತಾ ಇದೆ ಅಲ್ವಾ? ಹಾಗಿದ್ರೆ ನಾನೊಂದು ಕ್ವಶನ್ ಕೇಳ, ಆನ್ಸರ್ ಮಾಡು. ನಿಮ್ಮ ಇದಕ್ಕೆ ಅಂದ್ರೆ ನಮ್ಮ ಏರಿಯಾಕ್ಕೆ, ನಮ್ಮ ಜಿಲ್ಲೆಗೆ ಎಷ್ಟು ಅನುದಾನ ಬಂತು? ಅದರಲ್ಲಿ ಎಷ್ಟು ಯಾರು ರೋಡಿಗೆ ಹೋಯ್ತು? ಎಷ್ಟು ಹಣ ಯಾವ್ದ್ಯಾವ್ದಕ್ಕೆ ಖರ್ಚಾಯ್ತು? ಈಗಿರೋ ಬಲಾಢ್ಯ ಪಕ್ಷಗಳು ಲೆಕ್ಕ ಕೊಟ್ಟಿದ್ರೆ ಸ್ವಲ್ಪ ನನಗೂ ಹೇಳು. ಏನ ಅನುದಾನನ ಎಷ್ಟು ಬಂತು, ಎಷ್ಟು ಹೋಯ್ತು, ಯಾರಿಗೆ ಕೊಟ್ರು, ಯಾವ್ದಕ್ಕೆ ಖರ್ಚಾಯ್ತು, ಅವೆಲ್ಲ ನಮ್ಗೆ ಯಾಕೆ? ದೊಡ್ಡ ದೊಡ್ಡವ್ರ ಲೆಕ್ಕ. ಹೌದಾ? ದೊಡ್ಡ ದೊಡ್ಡವ್ರ ಲೆಕ್ಕನ ಅದು? ಸರಿ, ಆಗಿದ್ರೆ ಆ ದೊಡ್ಡ ದೊಡ್ಡವ್ರ ಲೆಕ್ಕ ಅಷ್ಟು ದುಡ್ಡು ಹೆಂಗಾಯ್ತು? ಅವ್ರಿಗೆ ಅಷ್ಟು ದೊಡ್ಡ ದೊಡ್ಡ ಲೆಕ್ಕ ಅಂದ್ರೆ ದೊಡ್ಡ ದೊಡ್ಡ ದುಡ್ಡು ಆಯ್ತಲ್ಲ, ಹೆಂಗಾಯ್ತು? ಎಲ್ಲಿಂದ ಬಂತು? ಎಲ್ಲಿಂದ ಅಂದ್ರೆ ಅದೇ ನಾವು ಟ್ಯಾಕ್ಸ್ ಕಟ್ತೀವಲ್ಲ, ಆ ಟ್ಯಾಕ್ಸ್ ಇಂದಾನೆ ಅಲ್ಲಿ ಬಂದೈತಿ ಅಲ್ವಾ? ನಾವು ಟ್ಯಾಕ್ಸ್ ಕಟ್ತೀವಲ್ವಾ? ಹಾಗಿದ್ರೆ ದುಡ್ಡು ನಮ್ದು ತಾನೆ. ಅದ್ರ ಲೆಕ್ಕ ಯಾರು ಕೊಡ್ಬೇಕು? ಯಾರು ಕೇಳ್ಬೇಕು? ನಮ್ ಜವಾಬ್ದಾರಿ ತಾನೆ. ಹೌದಲ್ವಾ? ಹಂಗಾದ್ರೆ ನಿಮ್ ಪ್ರಜಾಕೀಯ ಪಕ್ಷ ಎಲ್ಲದಕ್ಕೂ ಲೆಕ್ಕ ಕೊಡುತ್ತಾ? 100% ಲೆಕ್ಕ ಕೊಡುತ್ತೆ. ಲೆಕ್ಕಕ್ಕೆ ತಕ್ಕ ಕೆಲಸನೂ ಮಾಡುತ್ತೆ, ಉತ್ತರನೂ ಕೊಡುತ್ತೆ. ನಿಮ್ಮಲ್ಲಿ ನಂದು ಒಂದೇ ಮನವಿ ಏನು ಅಂದ್ರೆ, ಇಲ್ಲಿ ಯಾವುದೇ ಒಂದು ವ್ಯಕ್ತಿಯನ್ನ ನೋಡಿ ನಮ್ಮ ನಾಯಕ ಅಂತನೋ, ನಮ್ಮ ಪಕ್ಷದವರು ಅಂತನೋ, ನಮ್ಮ ಜಾತಿ ಅಂತವನೋ, ಈ ಎಲ್ಲಾ ಮಾನದಂಡಗಳನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಇವರಿಂದ ಸರಿಯಾದ ಕೆಲಸ ಆಗುತ್ತಾ, ಮಾಡ್ತಾರಾ, ಇವ್ರಿಗೆ ಆ ಸಾಮರ್ಥ್ಯ ಇದೆನಾ, ಹಿಂದೆ ಕೊಟ್ಟಿದ್ವಲ್ಲ ಅವಕಾಶನ ಮಾಡಿದಾರ ಅಂತ ಯೋಚನೆ ಮಾಡಿ ಓಟ್ ಹಾಕಿ ಅಂತ ಕೇಳ್ಕೊತೀನಿ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ